ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಬಿದ್ದರು ಈ ನನ್ನ ದೇಹದ ರಕ್ತವೇ ನಷ್ಟವಾಯಿತೇನೋ ಎಂದು ಭಾವಿಸುತ್ತಿದ್ದೇನೆ. ಕೇಳು, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತಬಹುದು, ನಕ್ಷತ್ರಗಳ ಎಣಿಕೆಯೂ ಇರಬಹುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರದ ಮಂಥನದಿಂದ ಹುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ನೀನು ಆ ರತ್ನವನ್ನು ಒಡೆಯಬೇಡ ಪುತ್ರ. ಪಾನ ಪ್ರಮತ್ತನಾದ ಪಾಷಾಂಡನಂತೆ ಆ ಅಮೃತವನ್ನ ಈ ಭೂಮಿಯಲ್ಲಿ ಚೆಲ್ಲಬೇಡ. ಚತುರ್ದಶ ಭವನಗಳಲ್ಲಿ ಹುಡುಕಿದರೂ ಕೂಡ ತಾಯಿಯಂತಹ ಬಂಧು, ಸ್ನೇಹಿತಿ, ಹಿತೈಷಿಯು ಮತ್ತಾರು ದೊರೆಯುವುದಿಲ್ಲ ನಿನಗೆ. ಸುಯೋಧನ, ನನ್ನ ಮುದ್ದು ಕುಮಾರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳುವ. ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತಿಳಿಸಲು ಇಲ್ಲ ಇಲ್ಲ ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ದುರ್ಯೋಧನ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರೇನಾದರೂ ರಾಜ್ಯವನ್ನೇ ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ಎಲ್ಲಿ ಗೊತ್ತೇ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಲದಲ್ಲಿ, ರಥಿಕರ ವೀರಘೋಷದಲ್ಲಿ. ತಿಳಿದಿರೋ, ಇನ್ನು ನನಗೆ ಸಮಯವಿಲ್ಲ, ನಾನಿನ್ನು ಬರುತ್ತೇನೆ. ಸಮಯವೇ ಇಲ್ಲ. ಅಧರ್ಮ ಸುರಿಯಿಂದ ಪ್ರಮತ್ತನಾದ ನಿನಗೆ ಧರ್ಮಾಚರಣೆಗಳಿಗೆ ಸಮಯವಿಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವೆ ನಿನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮೂರ್ಖ ಸುಯೋಧನ, ನಿನಗೆ ಧರ್ಮಾಚರಣೆಗಳಿಗೆ ಸಮಯವಿಲ್ಲಿಯದು. ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ ಮಗನೇ? ಇಲ್ಲ, ನಾಶ ಹೊಂದುವೆ ನೀನು, ಜೊತೆಗೆ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನೊಬ್ಬಳೆ ಅನನ್ಯಗತಿಗಳಾಗಿ ನೀರವವಾಗಿ ದುಃಖಿಸುತ್ತ ಕಟ್ಟಿರುವ ಈ ನನ್ನ ಹಾಳಾದ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗಿದೆ. ವಿಧಾತ, ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ. ಪರಮಾತ್ಮ, ವಿದುರ, ಆ ದುರುಳರು ನಿನ್ನನ್ನು ಬಂಧಿಸಲು ಅನರ್ಥವಾಯಿತು. ಆ ದುರುಳರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ವಿದುರ, ವಿದುರ, ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿ ಹೋಯಿತು. ರಾಜೇಂದ್ರ, ಹೀಗೆಲಾದರೂ ಹೇಳು, ಲಜ್ಜಾಸ್ಪದವಾದ ಈ ನಿನ್ನ ತಾಟಸ್ಥವನ್ನು ತ್ಯಜಿಸು. ದುರ್ವಿನೀತನು, ದುರಾಚಾರಿಯು, ಮಧಾಂಧನು, ಅತ್ಯಾಚಾರಿಯು, ಅವಿವೇಕಿಯು, ಅನಾಚಾರಿಯು, ಪರಮನೀಚನಾದ ಆ ಸುಯೋಧನನನ್ನ ತ್ಯಾಗ ಮಾಡಿರುವುದಾಗಿ ಅಖಿಲ ರಾಜ್ಯದಲ್ಲೆಲ್ಲ ಉದ್ಘೋಷಿಸಲ್ಪಡಲಿ. ಹೇ ಜನಾರ್ದನ, ಸಜ್ಜನರಿಂದ ಪರಿತ್ಯಕ್ತನಾದ, ದೇವರನ್ನೇ ಮರೆತ ಪಾಪಮಯವಾದ ಈ ಕೆಟ್ಟ ರಾಜಸಭೆಯಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡ ತಂದೆ. ಹೋಗು, ಹೊರಟು ಹೋಗು. ತಾಯಿ ಗಾಂಧಾರಿ, ಏನು ಹೇಳುತ್ತಿರುವೆ? ತಾಯಿ ಗಾಂಧಾರಿ, ಏನು ಹೇಳುತ್ತಿರುವೆ? ಆ ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ತಾಯಿ, ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದಲೇ ಸೆದೆಬೆಳೆದ ನಾನು ಈ ಸಾಮಾನ್ಯ ದುರ್ಯೋಧನಿಗೆ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದೇ? ತಾಯಿ ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಂತಹ ಶಕ್ತಿ ಅಡಗಿದೆ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆ. ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಭವ ಪ್ರಳಯಗಳೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರ ನಕ್ಷತ್ರ ಕೋಟಿಗಳೆಲ್ಲ ಮಕ್ಕಳ ಉರುಳು ಕಲ್ಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ
ಈ ಮಣ್ಣಿನಲ್ಲಿ ಉರುಳತೊಡಗುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರಿ ಇಲ್ಲಿಂದ ಪಲಾಯನ ಮಾಡುವುದೇ ಅದೆಂದಿಗೂ ಆಗತಕ್ಕ ಮಾತಲ್ಲ. ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಜನಾರ್ದನ. ಈ ನನ್ನ ಗುರುವಿನ ಅವಹೇಳನವನ್ನು ಹಾಳಾದ ಈ ನನ್ನ ಕಟ್ಟಿದ ಕೆಟ್ಟ ಕಣ್ಣುಗಳ ಮುಂದೆ ಆ ನನ್ನ ನೀಚ ಕುಲಾಂಗಾರ ಪುತ್ರನ ಕೈಯಿಂದ ಹೇಗೆ ತಾನೇ ಸಹಿಸಲಿ ಪ್ರಭು? ಭಕ್ತಳ ಪರಾಧೀನನು ನೀನಲ್ಲವೇ, ಭಕ್ತಳ ಮೊರೆಯನ್ನು ಆಲಿಸುವೆ ಎನ್ನವೇ ವಾಸುದೇವ. ಓ ಪಾಂಡುರಂಗ ಪ್ರಭು ವಿಠಲ ಗಾಂಧಾರಿ, ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ, ಪಾದಗಳ ಸ್ಮರಿಸಿದೆ ನಿನ್ನಯ ಚರಣಗಳ, ನಂಬಿದೆ ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ, ಭಕ್ತರನ್ನು ಕರೆಬಂದ, ಮುಕ್ತಿಯನ್ನು ಕೊಡುವಂತ. ತಾಯಿ ಗಾಂಧಾರಿ, ಭಕ್ತರನ್ನು ಕರೆಬಂದ, ಮುಕ್ತಿಯನ್ನು ಕೊಡುವಂತ. ನಂಬಿದೆ ಕೃಷ್ಣನೇ ನಿನ್ನಯ ಪಾದ, ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಕಾನನದಿ ಕಳ್ಳಾದ ಗಂಗೆ ಭೂಮಿಗೆ ತಂದ, ಕಾಲನದಿ ಕಳ್ಳಾದ ಗಂಗೆ ಭೂಮಿಗೆ ತಂದ. ನಂಬಿದೆ ರಂಗನೇ ನಿನ್ನಯ ಪಾದ, ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ಪ್ರಭು ಪ್ರಭು. ಹೋಗು ತಂದೆ, ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ತಾಯಿ ಗಾಂಧಾರಿ, ಈ ದಿನ ನಿನ್ನ ಸಲುವಾಗಿ ಈ ರಾಜ್ಯಸಭೆಯಿಂದ ಹೇಡಿಯಂತೆ ಪಲಾಯನ ಮಾಡುತ್ತಿರುವನು. ನಾನು ಯಾವ ಮಹೋತ್ತರ ಆಶೋತ್ತರಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ
ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ನಾನು ಈ ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಿಕೊಳ್ಳಲು ಬಂದಿದ್ದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರದ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ತಾಯಿ, ಈ ದಿನ ನಿನ್ನಯ ಸಲುವಾಗಿ ಹೇಡಿಯಂತೆ ಪಲಾಯನ ಮಾಡುತ್ತೇನೆ. ನಾನು ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುತ್ತೇನೆ. ಸಹೋದರ ಸಿಂಧುರಾಜ ಒಂದು ಶ್ರೀವನನ್ನ ಎಲ್ಲವೋ ಮಂದಮತಿಗಳಿರ, ಯಾರನ್ನು ಬಂಧಿಸುವಿರೋ? ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈದನೆ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈದನೆ. ಅದೇ ಕಿತ್ತು ಒದರುವೆ ಅದೇ ಮೋಸಗಳು ಅಮ್ಮ, ಅದೇ ಕಿತ್ತು ಒದರುವೆ ಅದೇ ಮೋಸಗಳು ಕುಲಹೀನ ಕುಲದ ಮರ್ದಯ ಕುಲದೊಳು ಕದನದೊಳು ನಿನ್ನ ಮಾಧವನಡಗಿದ. ಕದನದೊಳು ನಿನ್ನ ಮಧವನಡಗಿದ. ಚದುರೆಯೊಳು ಮಧುರೆ ಮಂದಮತಿಯಂತೆ ಮುಂದೆ ನರಿಯದೆ. ಮಂದಮತಿಯಂತೆ ಮುಂದೆ ನರಿಯದೆ. ದುಂದಗವಾ ಪಡುವೆ ಸುಯೋಧನ, ದುಂದಗವಾ ಪಡುವೆ. ಸೈರಿಸೈ ಬಲ್ಲವರ ಸುಯೋಧನ, ಸೈರಿಸೈ ಬಲ್ಲವರ. ಬಿರುದನು ಪಡೆದಿದೆ, ಪರಮ ಪುರುಷನೆಂದಿವ ಬಿರುದನು ಪಡೆದಿದೆ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಯೊಳು ಸೈರನೆ. ಸೈರನೆ ಸೈರನೆ ಸೈರನೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನ, ಬೀಸಣಿಗೆಯಿಂದ ಗಾಳಿಯನ್ನ, ಮರಳಿನಿಂದ ಸಮುದ್ರವನ್ನು ಬಂಧಿಸಲೆತ್ತಿಸುವಿರ? ವ್ಯರ್ಥ, ನಿಮ್ಮ ಪ್ರಯತ್ನ ವ್ಯರ್ಥ. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ. ಸಹೋದರ, ಮಾವ, ಕರ್ಣ, ಸಿಂಧುರಾಜ, ಶ್ರೀವನನ್ನ ಹಾಗಾದರೆ ಈಗ ಬಂಧಿಸಿ. ಹಿಡಿವೆ ಕ್ಷಣದಲ್ಲಿ ದುರ್ಯೋಧನ, ಹಿಡಿವೆ ಕ್ಷಣದಲ್ಲಿ ಕೌರವೇಂದ್ರನಾದ ನನ್ನ ಕೆಣಕಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟಲೆ. ಹಿಡಿವೆ ಕ್ಷಣದಲ್ಲಿ ದುರ್ಯೋಧನ, ಆ ಭೀಮ ಭಯದಿ ಭಯದಿ ನಡಿಗಿರೆ ಆ ಪಾಪ ನಡಗಿ ನಡಗಿ ತೊಡಗಿ ಆ ಭಾಂಡ ಹೃದಯ
ನಿನಗೆ ಹೋರಾಡಿ ಆ ಪಾಂಡವರ ರಕ್ತ ಸುರಿಸಿ ಈ ನೆಲವ ಕೊಡಲು ಬಿಡಲು ನಿನಗೆ ಹೋರಾಡಿ ಜಯವ ಕೊಡುವೆ ಕೊಡಲು ಆ ಪಾಂಡವರ ರಕ್ತ ಸುರಿಸಿ ನೆಲದಿ ಹಾರಿಸಿ ಕೆಸರ ಮಾಡಿ ಹೋರಾಡಿ ಜಯವ ಕೊಡುವೆ ಹಿಡಿವೆ ಕ್ಷಣದಲ್ಲಿ ಕಳ್ಳ ಕಬಡ್ಡಿ ನಿನ್ನ ಹಿಡಿದು ಕತ್ತಲೆ ಹಿಡಿವೆ ಕ್ಷಣದಲ್ಲಿ ದುರ್ಯೋಧನ, ನಿನ್ನನ್ನು ಬಂಧಿಸಲು ಅಸಾಧ್ಯವೇ ಸಿಂಧುರಾಜ ಸಹೋದರ ಗಂಡ ಭಾವ ಬಂಧಿಸಿರಿ ಇವನನ್ನ. ಹಾಗಾದರೆ ಈಗ ಬಂಧಿಸಿರಿ. ಏನಿದು ಅಲ್ಲೇ ಹೋಗ್ತಿದ್ದ? ಎಲ್ಲೇ ಹೋಗ್ತಿದ್ದ? ಏನ್ರಿ ನಾಗರಾಜ್, 1.5 ಗಂಟೆ ಆಯ್ತಲ್ರಿ? ಎಷ್ಟು ಟೈಮ್ ಈಗ? ಸಭೆಯಲ್ಲಿ ನಿನ್ನನ್ನು ನಿಂದಿಸಿದರು ಕರ್ಣ, ನಿಂದಿಸಿದರು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ಈ ರೀತಿ ನಿರ್ಭಯದಿಂದ ನಡೆಯುವುದರಲ್ಲಿ ಆಶ್ಚರ್ಯವೇನಿದೆ? ಆ ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ಆ ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಬಹಳ ದುಃಖವಾಗುವುದು ಕರ್ಣ, ಬಹಳ ದುಃಖವಾಗುವುದು. ಶಕುನಿ, ಸ್ನೇಹದಲ್ಲಿ ವಂಚನೆಯೇ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರಮಾಚದೆ? ಹೇಳು ಶಕುನಿ, ಹೇಳು. ಕರ್ಣ, ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಆ ಭೀಷ್ಮನು, ಶಕುನಿ, ಗುರುಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ